ಇತಿಹಾಸ ಇದೆ, 52 ವರ್ಷಗಳ ಇತಿಹಾಸ. ರಾಮನ್ ನಾಯ್ಕ ಎನ್ನುವರು ಸುಮಾರು 52 ವರ್ಷದ ಮುಂಚೆ ವ್ಯಾಯಾಮ ಶಾಲೆಯನ್ನೇ ಮಾಡಿದ್ರು. ದೇವರ ವಿಗ್ರಹವನ್ನ ಕಾರ್ಕಳದಿಂದ ತರುವಂತಾಗ ವಾನರ ಬಂದಂಥದ್ದು. ಈಗ ಎಲ್ಲ ಕಾರ್ಯಕ್ರಮ ಮಾಡುವಾಗಲೂ ಕೂಡ ವಾನರ ಬಂದದ್ರಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಮುಖಾಂತರವಾಗಿ ಆವಾಗನು ದೇವರ ಕಳೆ ಚೆನ್ನಾಗಿ ಇತ್ತು. ಇವಾಗ ದೇವಸ್ಥಾನ ಹೊಸದಾಗಿದೆ, ಅದೇ ದೇವರ ಆಶೀರ್ವಾದ ಕಳೆ ಎಲ್ಲ ಹಾಗೆ ಇನ್ನೂ ಜಾಸ್ತಿ ಅಂತ ನಮ್ಗೆ ಇವತ್ತು ಪ್ರಸಾದ ಮೂಲಕ ಗೊತ್ತಾಯ್ತು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಹೇಗೆ ನಿರ್ಮಾಣ ಆಗಿದೆ ಅದೇ ರೀತಿ ಪಿಂಕ್ ಸ್ಟೋನ್ ಅದರಿಂದ ನಿರ್ಮಾಣ ಆಗಿದೆ ಈ ದೇವಸ್ಥಾನ. ಖುಷಿ ಆಗ್ತದೆ. ಒಂದು ಹೊಸ ಕಳೆ ಉಂಟು ದೇವಸ್ಥಾನಕ್ಕೆ. ಒಂದು ಹೊಸ ಬರಬೇಕಾದ್ರೆ ಆ ಡಿವೈನ್ ನಮಗೆ ಕಾಣಿಸ್ತದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಾನು ಶಶಿಧರ್ ಶೆಟ್ಟಿ ಅಂತೇಳಿ. ನಾನು ಇರುವುದು ಗುರುವೇನ್ಕೆರೆ. ನಾನು ನನ್ನ ಕರ್ಮಭೂಮಿ ಬರೋಡ ಅಂತೇಳಿ. ಈ ಅಡ್ಯಾರು ಕ್ಷೇತ್ರದಲ್ಲಿ ಕಳೆದ 6ನೇ ತಾರೀಕಿನಿಂದ ಇಲ್ಲಿ ಹೊರಕಾಣಿಕೆ ಮುಖಾಂತರವಾಗಿ ಇಲ್ಲೇ ಕಾರ್ಯಕ್ರಮಗಳೆಲ್ಲ ದೇವರ ಕಾರ್ಯಕ್ರಮಗಳು ಚಾಲಾಗಿದೆ. ಇತಿಹಾಸ ಇದೆ, 52 ವರ್ಷಗಳ ಇತಿಹಾಸ. ರಾಮನ್ ನಾಯ್ಕ ಎನ್ನುವರು ಸುಮಾರು 52 ವರ್ಷದ ಮುಂಚೆ ವ್ಯಾಯಾಮ ಶಾಲೆಯನ್ನೇ ಮಾಡಿದ್ರು. ತದನಂತರ ಇಲ್ಲಿ ಭಜನಾ ಮಂದಿರ ಆಗಿದೆ. ಈಗ 50 ವರ್ಷದ ನಂತರ ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಇವತ್ತು ಮುಗ್ದಿದೆ. 6ನೇ ತಾರೀಕಿನಿಂದ ಇಲ್ಲಿ ಹೊರಕಾಣಿಕೆಯಿಂದ ದೇವರ ಕಾರ್ಯಕ್ರಮ ಚಾಲನೆ ಕೊಟ್ಟು ಮರುದಿವಸ ಭಗವದ್ಧ್ವಜ ಏರುವುದರ ಮೂಲಕ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು, ಅದರ ಮರುದಿವಸವಾಗಿ ವಸ್ತ್ರದಾನ, ತದನಂತರವಾಗಿ ಸಸ್ಯದಾನ ಅಂತ ಹೇಳ್ತಾರೆ, ಪ್ರಕೃತಿ ಪೂಜೆ, ತದನಂತರದಲ್ಲಿ ಗೋಪೂಜೆ ಮತ್ತು ಭೂವಂದನಾ ಕಾರ್ಯಕ್ರಮ ಅಂತೇಳಿ ನಾವಿರುವಂಥದ್ದು ಭೂಮಿ ಭೂವಂದನಾ ಕಾರ್ಯಕ್ರಮ. ಆಮೇಲೆ ಬ್ರಾಹ್ಮಣರ ಅಂದರೆ ವಟುವಾರಾಧನೆ ಅಂತ ಹೇಳ್ತಾರೆ, ಬ್ರಾಹ್ಮಣರಿಗೆ ಪೂಜೆ ಮಾಡಿಕೊಂಡು ಅನ್ನದಾನ, ಇಂಥ ಎಲ್ಲ ಕಾರ್ಯಕ್ರಮಗಳು ಇದು ವಿಶೇಷವಾಗಿ ನಡೀತಿತ್ತು. ಮುಂದೆಯೂ ಅದರ ಪ್ರಾರ್ಥನೆಯನ್ನು ನಾವು ದೇವರ ಹತ್ರ ಮಾಡಿ ಬೇಡಿಕೊಂಡಿದ್ದೇವೆ. ದೇವರ ಅನುಗ್ರಹ ಇದ್ದರೆ ಮುಂದೆ ಕೂಡ ಅಂಥ ದೇವರ ಪೂಜೆಯನ್ನು ಮಾಡುವಂಥ, ದೇವರಲ್ಲಿ ಹತ್ತಿರ ಆಗುವಂಥ ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ನಡೀಲಿಕ್ಕಿದೆ. ಯಾಕೆಂತ ಕೇಳಿದರೆ ವಸ್ತ್ರದಾನ ಮಾಡೋದಕ್ಕಂತ ದೇವರ ಹತ್ರ ನಾವು ಕೇಳೋದೇನಂತಂದರೆ ಮಾನ ಪ್ರಾಣ ಕಾಪಾಡಬೇಕಂತ ದೇವರಲ್ಲಿ ಬೇಡಿಕೊಳ್ತೇವೆ. ಪ್ರಾಣವನ್ನು ಮುಖ್ಯ ಪ್ರಾಣ ದೇವರು ಕಾಪಾಡ್ತಾರೆ. ಮುಖ್ಯ ಪ್ರಾಣ ದೇವರೊಂದು ವಾಯುದೇವರು ಅಂತ ಹೇಳಿದರೆ ನಾವು ಶ್ವಾಸವನ್ನು ಬಿಟ್ಟಾಗಲೂ ಶ್ವಾಸವನ್ನು ಮೇಲೆ ತೆಗೆದುಕೊಂಡಾಗಲೂ ನಾವು ದೇವರ ಸ್ಮರಣೆಯನ್ನು ಮಾಡಿಯೇ ಮಾಡ್ತಾರೆ. ಅದರ ಆಂಜನೇಯ ದೇವರ ನೀವು ಕೇಳಿರ್ಬೋದು ಅವರ ಬಗ್ಗೆ. ಅವರು ಯಾವತ್ತೂ ಮಲಗುವುದಿಲ್ಲ. ಅವರು ಮಲಗಿದರೆ ಈ ಜಗತ್ತೇ ಮಲಗ್ತದೆ. ಮತ್ತೆಲ್ಲ ದೇವರಿಗೂ ಆರಾಮ ಅಂತ ಉಂಟು. ಆದರೆ ವಾಯುದೇವರಿಗೆ ಹಾಗೆಲ್ಲ, ಅವರು ನಿರಂತರವಾಗಿ ನಮ್ಮ ಹಿಂದೆ ಇದ್ದಾರೆ ಅವರು. ಯಾಕೆಂದರೆ ರಾಮನಿಗೆ ಕೃಷ್ಣನಿಗೆ ಹುಟ್ಟುಂಟು, ಆದರೆ ಹುಟ್ಟು ಉಂಟು, ಅವರಿಗೆ ಸಾವು ಉಂಟು. ಆಂಜನೇಯ ದೇವರಿಗೆ ಹುಟ್ಟು ಮಾತ್ರ, ಸಾವಿಲ್ಲ. ಅವರು ಚಿರಂಜೀವಿಯಾಗಿ ಎಲ್ಲ ಯುಗದಲ್ಲಿ ಇರ್ತಾರೆ ಅಂತೇಳಿ ನಂಬಿಕೆ ಇದೆ. ಯಾವತ್ತಿಂದ ಈ ಕಾರ್ಯಕ್ರಮ ಶುರುವಾಗಿದೆ 2 ವರ್ಷದಿಂದ. ಇಲ್ಲಿ ಒಂದು ಭಜನೆ ಆಗುವಾಗ ಒಂದು ವಾನರ ಬಂದು ಭಜನೆ ಮಂಗಳಾರತಿಯಲ್ಲಿ ಪಾಲ್ಗೊಂಡಂಥದ್ದು. ಆಮೇಲೆ ಈ ದೇವಸ್ಥಾನದ ಶಿಲಾನ್ಯಾಸ ಆಗೋ ವಾನರ ಬಂದಂಥದ್ದು. ತದನಂತರವಾಗಿ ಈ ವ್ಯವಸ್ಥೆಗೆ ಸಮತಟ್ಟು ಮಾಡುವ ಸಂದರ್ಭದಲ್ಲಿ ವಾನರ ಬಂದಂಥದ್ದು. ದೇವರ ವಿಗ್ರಹವನ್ನು ಕಾರ್ಕಳದಿಂದ ತರುವಂತಾಗ ವಾನರ ಬಂದಂಥದ್ದು. ಈಗ ಎಲ್ಲ ಕಾರ್ಯಕ್ರಮ ಮಾಡುವಾಗಲೂ ಕೂಡ ವಾನರ ಬಂದದ್ರಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಮುಖಾಂತರವಾಗಿ ಎಲ್ಲ ಊರಿನ ಭಕ್ತಾದಿಗಳ ಮುಖಾಂತರ ಆಂಜನೇಯ ದೇವರೇ ಅದರ ಮುತುವರ್ಜಿಯನ್ನು ವಹಿಸಿಕೊಂಡು ನಮ್ಮೆಲ್ಲರ ಕೈಯಲ್ಲಿ ಮಾಡ್ತೇವೆ ಅಂತ ಭಾಸ ಆಗ್ತದೆ. ಗೋದಾನ ಅಂತ ಕೇಳಿದರೆ ಗೋವಿನಲ್ಲಿ 33 ಕೋಟಿ ದೇವತೆಗಳು ಇದರ ಮೇಲೆ ವಾಸವಾಗಿದ್ದರಂಥದ್ದು ಭಾವನೆ ಇದೆ. ಗೋದಾನ ಮಾಡೋದ್ರಿಂದ ಯಾಕೆಂತ ಕೇಳಿದರೆ ಸರ್ವಶ್ರೇಷ್ಠ ದಾನ ಅಂತ ಕೇಳಿದರೆ ಗೋದಾನ. ಯಾಕಂದ್ರೆ ನಾವು ಹುಟ್ಟುವಾಗದಿಂದ ತಾಯಿ ಹಾಲನ್ನು ಕುಡಿದ್ದೇವೆ ಮತ್ತು ಸಾಯೋ ತನಕ ನಮಗೆ ಹಾಲು ಯಾರು ಅಂತ ಕೇಳಿದ್ರೆ ಅದು ಕಾಮಧೇನು ಹಾಲು. ಅದಕ್ಕಾಗಿ ಸರ್ವಶ್ರೇಷ್ಠ ರೀತಿಯಲ್ಲಿ ತಾಯಿಯ ಸ್ಥಾನದಿಂದ ಸಾಯಿಗಿಂತಲೂ ಮಿಗಿಲ ಸ್ಥಾನದಲ್ಲಿ ಇರುವಂಥ ಯಾವುದು ಅಂತ ಕೇಳಿದ್ರೆ ಕಾಮಧೇನು. ಅದಕ್ಕೋಸ್ಕರವಾಗಿ ಗೋದಾನವನ್ನು ಮಾಡಿದರೆ ಈ ಜಗತ್ತಲ್ಲಿ ಹುಟ್ಟಿದಾಗ ಸಾರ್ಥಕ ಅಂತ ಹೇಳ್ತಾರೆ. ಮತ್ತು ಯಾವುದೇ ಒಂದು ಪುಣ್ಯ ಕಾರ್ಯಕ್ರಮ ಮಾಡುವ ಗೋದಾನ ಮಾಡಿದರೆ ಅದರಲ್ಲಿ ಬರುವಂಥ ಎಲ್ಲ ದೋಷಗಳು ನಿವಾರಣೆ ಆಗಿ ಸುಭಿಕ್ಷೆ ಆಗ್ತದೆ ಅಂತ ಒಂದು ನಂಬಿಕೆ ಇದೆ. ಆ ಮುಖಾಂತರ ಈ ಗೋದಾನವನ್ನು ಮಾಡ್ತೇವೆ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾರೆ? ನಾವು ದೇವಸ್ಥಾನಕ್ಕೆ ತುಂಬಾ ವರ್ಷದಿಂದ ಬರ್ತೀವಿ. ಒಂದು 20 ವರ್ಷದ ಅಂದ್ರೆ ಬರ್ತಾನೆ ಇದ್ದೇವೆ. ಈಗ ದೇವಸ್ಥಾನ ಹೋಗಿ ಬಾಲಾಲಯದಿಂದ 2.5 ವರ್ಷದಿಂದ ನಿತ್ಯ ಭಜನೆ ಎಲ್ಲ ನಡೀತಾ ಇದೆ, ಅದಕ್ಕೆ ಬರ್ತಾನೆ ಇದ್ದೇವೆ. ಅವಾಗ ಹೇಗಿತ್ತು, ಈಗ ಹೇಗೆ? ಆವಾಗನು ದೇವರ ಕಳೆ ಚೆನ್ನಾಗಿ ಇತ್ತು. ಇವಾಗ ದೇವಸ್ಥಾನ ಹೊಸದಾಗಿದೆ, ಅದೇ ದೇವರ ಆಶೀರ್ವಾದ ಕಳೆ ಎಲ್ಲ ಹಾಗೆ ಇನ್ನೂ ಜಾಸ್ತಿ ಅಂತ ನಮ್ಗೆ ಇವತ್ತು ಪ್ರಸಾದ ಮೂಲಕ ಗೊತ್ತಾಯ್ತು. ಎಷ್ಟು ದಿನದಿಂದ ಸೇವೆ ಮಾಡ್ತೀರಿ ಬ್ರಹ್ಮಕಲಶಕ್ಕೆ? ಬ್ರಹ್ಮಕಲಶಕ್ಕೆ ಸಾಧಾರಣ ನಾವು ಈಗ ಒಂದು 2.5 ತಿಂಗಳಿಂದ ಇಲ್ಲಿ ನಿರಂತರ ಕೆಲಸ ಆಗ್ತಾ ಇದೆ. ಮಕ್ಕಳು ಕೂಡ ಸ್ಕೂಲಿಂದ ಬಂದು ಅವರು ಹೋಮ್ವರ್ಕ್ ಮಾಡಿಬಿಟ್ಟು ಬಂದು ಭಜನೆ ಕೇಳೋದು. ಹೆಂಗಸರು ಯಾರು TV ನೋಡ್ತಾ ಇಲ್ಲ, ಎಲ್ಲರೂ ಬಂದು ಇಲ್ಲಿ ಕರಸೇವೆ ಮಾಡೋದು. ಜಾತಿ ಮತ ಭೇದ, ಶ್ರೀಮಂತ ಬಡವ ಎನ್ನುವ ಯಾವುದೇ ಒಂದು ತೊಂದರೆ ಭೇದ ಇಲ್ಲದೆ ಪ್ರತಿಯೊಬ್ಬರು ತನ್ನಿಂದಾದ ಸೇವೆಯನ್ನು ಎಲ್ಲರೂ ಮಾಡಿದ್ದಾರೆ. ನಾವು ಪ್ರಕೃತಿ ಪೂಜೆ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಪ್ರಕೃತಿ ಪೂಜೆ ಅಂತ ಕೇಳಿದರೆ ಇಲ್ಲಿ ನಾವು ತುಳುನಾಡಿನಲ್ಲಿ ನಾವು ಬಹುತೇಕವಾಗಿ ಕಲ್ಲಿನನ್ನು ದೇವಗಳನ್ನು ನಂಬ್ತೇವೆ, ಕಲ್ಲಿನ ನಾಗನನ್ನು ನಂಬ್ತೇವೆ. ಮರದಲ್ಲಿ ಅಶ್ವತ್ಥ ಮರದಿಂದ ಸುತ್ತು ಬಂದು ಅದರಲ್ಲಿ ದೇವರನ್ನು ಕಾಣ್ತೇವೆ. ಎಲ್ಲ ರೀತಿಯಲ್ಲಿ ಮಳೆ, ಬೆಳೆ, ನೀರು, ಜಲ, ಆಕಾಶ ಎಲ್ಲದರಲ್ಲಿ ಕೂಡ ನಾವು ದೇವರನ್ನು ಕಾಣುವಂಥವರು. ಹಾಗೆ ಪ್ರಕೃತಿಯ ನಮ್ಮ
ಮುಖ್ಯವಾದ ದೇವರನ್ನು ನಾವು ನಂಬಿಕೊಂಡು ಬಂದವರು. ಆದರೆ ಈ ದೇವಸ್ಥಾನಗಳನ್ನು ಮಾಡುವಾಗ ಅದರಲ್ಲಿಗೆ ದೇವರಿಗೆ, ದೇವರ ಕೋಣೆಗೆ ಅಥವಾ ಮೇಲ್ಛಾವಣಿಗೆ ಅಥವಾ ದೇವರ ಬಾಗಿಲಿಗೆ ಅಥವಾ ಕೊಡಿಮರಕ್ಕೆ ಅಂತೇಳಿ ನಾವು ಮರವನ್ನು ಕಡಿದು ತರುವಂಥ ಒಂದು ಸ್ವಾಭಾವಿಕವಾಗಿ ದೇವರಿಗೆ ಅರ್ಪಣೆಯನ್ನು ಮಾಡ್ತೇವೆ. ಆದರೆ ಕಡಿದಾಗ ಇನ್ನೊಂದು 25 ವರ್ಷ ನಂತರ ನಮಗೆ ಇನ್ನೊಂದು ವ್ಯವಸ್ಥೆಯನ್ನು ಮಾಡಬೇಕಂತ ಆದಾಗ ಅದರ ಮರಗಳು ಕಡಿಮೆ ಆಗಬಾರ್ದು. ನಾವು ಒಂದು ಮರವನ್ನು ಕಡಿದ್ರೆ 1000 ಮರಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಈ ಮುಖಾಂತರ ಹಮ್ಮಿಕೊಂಡಿದ್ದೇವೆ. ನಾವೊಂದು 1,000ಕ್ಕಿಂತಲೂ ಮಿಗಿಲಾಗಿ ಹಲವಾರು ವಸ್ತುಗಳನ್ನು ನಾವು ಭಕ್ತಾದಿಗಳು ಕೊಟ್ಟಿದ್ದೇವೆ ದಾನ ರೂಪವಾಗಿ. ಯಾಕೆಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಬರುವಂಥ ಮರಗಳು ಅದನ್ನು ಭಾಳ ಜಾಗೃತೆಯಿಂದ ದೇವಸ್ಥಾನ ಕೊಟ್ಟಂಥ ಮರಗಳು ಗಿಡ ಅಂತ ಹೇಳಿ ಅದನ್ನು ಬೆಳೆಸುವಲ್ಲಿ ಜನರು ಪ್ರಯತ್ನ ಪಡ್ತಾರೆ. ತುಂಬ ಖುಷಿ ಆಗ್ತಾ ಇದೆ. ಈ ವಠಾರದಲ್ಲಿ ಇಂಥ ಒಂದು ದೇವಸ್ಥಾನವೇ ಇದೊಂದು ಸ್ಪೆಷಲ್. ಅಂದರೆ 34 ಕಂಬದಿಂದ, ಇಲ್ಲಿ ಎಲ್ಲಿ ಕೂಡ ಇಂಥ ದೇವಸ್ಥಾನ ಇಲ್ಲ. ಹನುಮಾನ್ ದೇವಸ್ಥಾನ 34 ಕಂಬದಿಂದ, ಮತ್ತು ಇಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಹೇಗೆ ನಿರ್ಮಾಣ ಆಗಿದೆ ಅದೇ ರೀತಿ ಇದು ಕೆಂಪು ಸ್ಟೋನ್ ಇದೆ, ಪಿಂಕ್ ಸ್ಟೋನ್, ಅದರಿಂದ ನಿರ್ಮಾಣ ಆಗಿದೆ ಈ ದೇವಸ್ಥಾನ. ಇಲ್ಲಿ ತುಂಬ ಕಲೆ ಕಾರ್ಮಿಕ ಕೂಡ ಇದೆ ಹನುಮಾನ್ ದೇವಸ್ಥಾನದಲ್ಲಿ. ಇಲ್ಲಿ ಭಜನೆ ಎಲ್ಲ ನಿರಂತರ ನಡೀತಾ ಇದೆ. ಹೀಗೆ ಬರೋಡ ಶಶಿಧರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅವರ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ಭಾರಿ ಒಳ್ಳೆ ಕೆಲಸಗಳೆಲ್ಲ ಆಗಿದೆ. ಇಷ್ಟೆಲ್ಲ ಸೇವೆ ಮಾಡಿದಿರಿ, ಎಷ್ಟು ಸಂತೋಷ. ತುಂಬ ಸಂತೋಷ ಆಗಿದೆ. ದೇವರ ಸೇವೆ ಮಾಡೋದೇ ಒಂದು ಪುಣ್ಯ ಅಂತ ಹೇಳಬೇಕು. ಮತ್ತು ಇಲ್ಲಿದು ಕಲೆ ಕಾರ್ಮಿಕವೇ ಒಂದು ವಿಶೇಷ. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ನಾವು ಭಗವತ್ವಜನ ಅರಿಸಿ ನಾವು ನಿಂತದ್ದು, ಈಗ ನೀವು ನಿಂತದ್ದು ಭೂಮಿಯ ಮೇಲೆ. ಇದೆಲ್ಲ ಆಗಬೇಕಂದ್ರೆ ಭೂತಾಯಿಯ ಆಶೀರ್ವಾದ ನಮಗೆ ಬೇಕು. ಆ ರಾಷ್ಟ್ರೀಯ ಸ್ವಯಂ ಸೇವಕದ ಗೀತೆ ಹೌದು, ಆದರೆ ಅದರಲ್ಲಿ ಇರುವಂಥದ್ದು ಏನಂತ ಕೇಳಿ ಸದಾ ವಸ್ತಲೆ ಮಾತೃಭೂಮಿಗೆ ನಾವು ತಲೆಯನ್ನು ತಗ್ಗಿಸುವಂಥ ಪ್ರಾರ್ಥನೆ ಮಾಡುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೆ. ನಾವೆಲ್ಲ ಹಿಂದೂಗಳು. ಇಂಥ ಕಾರ್ಯಕ್ರಮ ಆಗುವಾಗ ದೇವಸ್ಥಾನದಲ್ಲಿ ಮಾತೃಭೂಮಿ ಅಂದರೆ ನಾವು ನಮಗೆ ಜನ್ಮ ಕೊಟ್ಟಂಥ ಭೂಮಿಯನ್ನು ಆರಾಧಿಸೋದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಅದನ್ನು ಮಾಡಿದ್ದೇವೆ ನಾವು. ಭಾಳ ಸಂತೋಷ ಆಗ್ತಾ ಇದೆ ನನಗೆ. ಭೂವಂದನ ಕಾರ್ಯಕ್ರಮದಲ್ಲಿ ಅದಕ್ಕಿಂತ ಒಳ್ಳೆ ಗೀತೆ ಇಲ್ಲ ಅಂತ ನನಗೆ ತಿಳಿದು ಬಂದಿದೆ. ಆಗ ಅರ್ಚಕರ ಮುಖದ ಕೇಳಿಕೊಂಡಾಗ ಇಲ್ಲ, ಯಾವುದೇ ಸ್ತೋತ್ರ ಇದ್ರೂ ಕೂಡ ಭೂವಂದನ ಕಾರ್ಯಕ್ರಮಕ್ಕೆ ಇದಕ್ಕಿಂತ ಮಿಗಿಲಾದ ದೇವರ ಭಕ್ತಿಗೀತೆ ಇಲ್ಲ ಅಂತೇಳಿ ಅದಕ್ಕೆ ನಾವು ಮಾಡಿದ್ದೇವೆ. ಅದನ್ನು ಎಷ್ಟು ಸಮಯದಿಂದ ಬರ್ತೀವಿ? ನಾವು ಮೊದಲು ಈಗ ಸೆಕೆಂಡ್ ಇಯರ್ ಅಲ್ಲಿ ಕಲಿತಿದ್ದೇವೆ. ಫಸ್ಟ್ ಇಯರ್ ಇರಬೇಕಾದ್ರೂ ಮಂದಿರಕ್ಕೆ ಬರ್ತಾ ಇದ್ವಿ. ಈಗ ಬ್ರಹ್ಮಕಲಶ ಆಗ್ತಾ ಉಂಟು. ಸೊ ಈಗ ಸಹ ಬಂದಿದ್ದೇವೆ. ತುಂಬ ಖುಷಿ ಆಗ್ತಿದೆ. ಮಂದಿರದಿಂದ ಈಗ ದೇವಸ್ಥಾನ ಇದೆ, ಹೇಗೆ ಅಂತಾನೆ ಖುಷಿ ಆಗ್ತದೆ. ಒಂದು ಹೊಸ ಕಳೆ ಉಂಟು ದೇವಸ್ಥಾನಕ್ಕೆ. ಒಂದು ಹೊಸ ಬರಬೇಕಾದ್ರೆ ಆ ಡಿವೈನ್ ನಮಗೆ ಕಾಣಿಸ್ತದೆ.